ಹೆಲೋ ಗಾಯ್ಸ್, ನಾನು ತುಂಬ ದಿನ ಆಯ್ತಲ್ಲ ವೀಡಿಯೋ ತರದೆ. ಇವತ್ತಿನ ನನ್ನ ವೀಡಿಯೋ BTS ವೀಡಿಯೋ ಕಾಂಟ್ರವರ್ಸಿ. ಇದನ್ನ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದು ತುಂಬ ದೊಡ್ಡದೇನಿಲ್ಲ. ಇದು ವೀಡಿಯೋ ಕಾಂಟ್ರವರ್ಸಿ ಎಷ್ಟು ನೀವು ಅಂದ್ಕೊಂಡಿದ್ದೀರ ಅಷ್ಟೇನು ದೊಡ್ಡದಿಲ್ಲ, ಚಿಕ್ಕದಾಗಿರೋ ಕಾಂಟ್ರವರ್ಸಿ. ಯಾವತ್ತೂ ಯಾರಿಗ ಮೇಲೂ ಕರುಣೆ ತೋರ್ಸೋಕೆ ಹೋಗ್ಬಾರ್ದು. ಅದು ಯಾವಾಗ ನಮಗೆ ರಿಟರ್ನ್ ಹೊಡೆಯುತ್ತೆ ಅಂತ ಗೊತ್ತಿರಲ್ಲ. ಹಾಗೆ BTSಲ್ಲೂ ರಿಟರ್ನ್ ಹೊಡೆದಿದೆ. ಜಿನ್ ಜಿನ್ ವಿದು ಫ್ರೆಂಡ್ ಆಗಿದ್ದರು, ಅಂದರೆ ಅವರು ಒಂದೇ ಆಲ್ಬಮಲ್ಲಿ ಕೆಲಸ ಮಾಡಿದರು. ಹಾಗೆ VR ಸ್ವಲ್ಪ ಅವ್ರ ಜೊತೆ ಕರುಣೆ ತೋರ್ಸೋಕೆ ಹೋದರು. ಸ್ವಲ್ಪ ಆ ಕಡೆ ಈ ಕಡೆ ಆಯಿತು. ಅಂದರೆ ಕರುಣೆ ತೋರಿಸಿ ತಪ್ಪು ಮಾಡಿಬಿಟ್ರು ಅನಿಸೋ ಹಾಗೆ ಆಗೋಯಿತು. ಇದನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೆ 2 ಇಯರ್ಸ್ ಬ್ಯಾಕ್ ಹೋಗಬೇಕು. ಫುಲ್ ಕೇಸ್ ಏನು ಅಂತ ಅರ್ಥ ಮಾಡ್ಕೊಳ್ವಾ. ಹೈಪ್ ಕಂಪನಿ ಮತ್ತು ಮಿನ್ ಹೀಜಿನ್ ಅವರಿಗೆ 2-3 ಇಯರ್ಸ್ ಬ್ಯಾಕ್ ಒಂದು ಕೇಸ್ ನಡೀತಿತ್ತು. ಅಂದರೆ ಮಿನ್ ಹೀಜಿನ್ ಹೇಳ್ತಿದ್ರು. ಆ್ಯಕ್ಚುಲಿ ಮಿನ್ ಹೀಜಿನ್ ಯಾರು ಅಂದರೆ ಅವರು ನ್ಯೂ ಜೇನ್ದು ಪ್ರೊಡ್ಯೂಸರ್. ಇದು ಆ್ಯಕ್ಚುಲಿ ಬ್ಯಾಂಗ್ ಬಿಡಿ ಮತ್ತು ಮಿನ್ ಹೀಜಿನ್ದು ಫೈಟ್ ಆಗ್ತಿತ್ತು. ಬ್ಯಾಂಗ್ ಬಿಡಿ ಅಂದರೆ ಯಾರು ಅಂತ ಕೇಳಿಬಿಡಿ, ಹೈಪ್ ಕಂಪನಿದು CEO ಗೊತ್ತಲ್ವಾ. ಬ್ಯಾಂಗ್ ಬಿಡಿ ಹೇಳ್ತಿದ್ರು ಮಿನ್ ಹೀಜಿನ್ ಇನ್ನೂ ಶೇರ್ಸಲ್ಲಿ ಆ ಕಡೆ ಈ ಕಡೆ ಮಾಡ್ತಿದ್ದಾಳೆ ಮತ್ತು ಹೈಪ್ ಕಂಪನಿ ರೂಲ್ಸ್ನ ಫಾಲೋ ಮಾಡ್ತಿಲ್ಲ ಅಂತ. ಆದರೆ ಮಿಂಜಿನ್ ಉಲ್ಟಾ ಬ್ಯಾಂಗ್ ಬಿಡಿ ಮೇಲೇ ಕೇಸ್ ಹಾಕ್ತಾರೆ. ಅಂದರೆ ಅವರು ನಂದು ನ್ಯೂ ಜೀನ್ ಅವ್ರದ್ದು ಕಾಪಿ ಮಾಡ್ತಿದ್ದಾರೆ. ಅಂದರೆ ಬ್ಯಾಂಗ್ ಬಿಡಿದೊಂದು ಗರ್ಲ್ಸ್ ಗ್ರೂಪ್ ಇದೆ ನ್ಯೂ ಆಗಿ, ಐಲಿಟ್ ಅಂತ, ಅದು ಕಾಪಿ ಮಾಡ್ತಿದ್ದಾರೆ ಮತ್ತು ಬ್ಯಾಂಗ್ ಬಿಡಿ ಮೇಲೆ ಮಿನ್ ಹೀಜಿನ್ ಕೇಸ್ ಹಾಕ್ತಾರೆ. ಆ ಕೇಸು ತುಂಬ ಉದ್ದ ನಡೆಯುತ್ತೆ, ಈಗಲೂ ನಡೀತಾನೇ ಇದೆ. ಆದರೆ ಈ ಕೇಸ್ ಮಧ್ಯೆ ವಿ ಹೇಗೆ ಬಂದರು ಅಂದರೆ, ಮಿನ್ ಹೀಜಿನ್ ಮತ್ತು ವಿ ನಾನು ಹೇಳ್ದಂಗೆ ಒಂದೇ ಆಲ್ಬಮಲ್ಲಿ ಕೆಲಸ ಮಾಡ್ತಿದ್ರು ಅವರು. ಹಾಗೆ ಕೆಲಸ ಮಾಡ್ತಾ ನಿಮಗೆ ಗೊತ್ತಲ್ವ, ವಿ ಬೇಗ ಒಬ್ಬರನ್ನ ಕ್ಲೋಸ್ ಮಾಡ್ಕೊಳ್ತಾರೆ, ಅವ್ರನ್ನ ಫ್ರೆಂಡ್ ಮಾಡ್ಕೊಳ್ತಾರೆ. ಹಾಗೆ ಮಿನ್ ಹೀಜಿನನ್ನು ಅವ್ರು ಫ್ರೆಂಡ್ ಮಾಡ್ಕೊಂಡಿದ್ರು. ಈ ಕಾಂಟ್ರವರ್ಸಿ ಮಧ್ಯದಲ್ಲಿ ಮಿನ್ ಹೀಜಿನ್ ತುಂಬ ಟೆನ್ಷನಲ್ಲಿದ್ದರು. ಆಗ ವಿ ಏನೋ ಪಾಪ ಅಂತ ಮಾತಾಡ್ತಾ ಒಂದು ಮೆಸೇಜಲ್ಲಿ ಅವ್ರು ಹೇಳ್ತಾರೆ, ಮೇ ಬಿ ಈ ಕೇಸ್ಗಳಲ್ಲಿ ಏನಿರ್ತಿದೆ, ಕೇಸೆಲ್ಲ ಅಂದರೆ ಕಾಪಿರೈಟ್ ಎಲ್ಲ ಮಾಡೋದು ಕಾಮನ್ ಅಲ್ವ ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ. ಮೇ ಬಿ ಆದರೂ ನನಗೂ ಅನಿಸುತ್ತೆ ಸ್ವಲ್ಪ ಸಿಮಿಲರ್ ಇದೆ ಅಂತ. ವಿ ಅದೇ ಹೇಳಿ ತಪ್ಪಾಯಿತು, ಅಂದರೆ ಸ್ವಲ್ಪ ಸಿಮಿಲರ್ ಇರೋದು ಅಂತ ಹೇಳಿದೆ ತಪ್ಪಾಯಿತು ಅನಿಸುತ್ತೆ. ಅದನ್ನ ಮಿಂಜಿನ್ ಪ್ರೂಫಾಗಿ ಯೂಸ್ ಮಾಡ್ತಿದ್ದಾರೆ. ಅದರಿಂದಾಗಿ ಮಿಂಜಿನ್ ಕೇಸು ಗೆಲ್ತಾರೆ. ಬ್ಯಾಂಗ್ ಬಿಡಿ ಆ ಆರ್ಗ್ಯುಮೆಂಟ್ನ ಸೋಲ್ತಾರೆ. ನೆಕ್ಸ್ಟ್ ಅದಾದಮೇಲೆ ವಿ ಒಂದು ಪೋಸ್ಟ್ ಮಾಡ್ತಾರೆ. ಅಂದರೆ ನನಗೆ ಮಿಂಜಿ ಒಳ್ಳೆ ಪರಿಚಯದವರು, ನಾನು ಅವ್ರ ಜೊತೆ ಹೀಗೆ ನಾರ್ಮಲಾಗಿ ಮಾತಾಡಿದ್ದು, ಅಂದರೆ ಪರ್ಸ್ನಲ್ ಮೆಸೇಜಸ್ ಆಗಿ ಮಾತಾಡಿದ್ದು, ನಮ್ಮ ಮಾತುಕತೆ ಇತ್ತು. ಅದನ್ನ ಮಿಂಜಿನವರು ಪ್ರೂಫಾಗಿ ಯೂಸ್ ಮಾಡಿದ್ದು ತಪ್ಪು, ಅದು ನನ್ನ ಪರ್ಮಿಷನ್ ಇಲ್ಲದೆ ಮಾಡಿದ್ದು ತುಂಬ ತಪ್ಪು, ನಂಗೆ ತುಂಬ ಬೇಜಾರಾಯಿತು ಅಂತ ಹೇಳ್ತಾರೆ. ಅದೇ ಟೈಮಲ್ಲಿ ಬಿಗ್ ಹಿಟ್ ಕೂಡ ಸಪೋರ್ಟ್ ಮಾಡ್ತಾ ಇರ್ತಾನೆ. ಬಿಗ್ ಹಿಟ್ಗೂ ಈ ವಿಷಯ ಗೊತ್ತಿರುತ್ತೆ. ಬಿಗ್ ಹಿಟ್ ವಿ ಸಪೋರ್ಟಲ್ಲೇ ಇದ್ದಾರೆ. ಅಂದರೆ ಮಿಂಜಿನ್ ಅವ್ರ ಮಾತುಕತೆನ ಪ್ರೂಫಾಗಿ ಯೂಸ್ ಮಾಡಿದ್ದು, ಅಂದರೆ ಅವರು ಪ್ರೂಫಾಗಿ ಯಾರಿದ್ರು ಅದನ್ನ ಪ್ರೂಫಾಗಿ ಯೂಸ್ ಮಾಡ್ತಿದ್ರು. ಬಟ್ ಅವ್ರ ಪರ್ಮಿಷನ್ ಇಲ್ಲದೆ ಹಾಗೆ ಯೂಸ್ ಮಾಡಿದ್ದು ತಪ್ಪೆ. ಮತ್ತು ವಿ ಅವ್ರ ಜೊತೆ ಯಾರು ಅಂತ ಗೊತ್ತಿರೋದಕ್ಕೆ, ಅಂದರೆ ಎಷ್ಟು ಒಳ್ಳೆಯವರಾಗಿದ್ದರು, ಕರುಣೆಯಿಂದ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಬೇಕಾದ್ರೆ ವಿ ತಪ್ಪು ಮಾಡಿಬಿಟ್ರು ಅನಿಸುತ್ತೆ ಇಲ್ಲಿ ಕೂಡ. ಎನಿವೇಸ್ ಈ ಕೇಸ್ ಮುಂದೆ ನಡೀತಾ ಉಂಟು, ಕೋರ್ಟ್ ಕೇಸ್ ನಡೀತಾ ಉಂಟು, ಇನ್ನು ಫೈನಲ್ ಬಂದಿಲ್ಲ. ಅಂದರೆ ಒಂದು ಆರ್ಗ್ಯುಮೆಂಟಲ್ಲಿ ಮಿನ್ ಹೀಜಿನ್ ಗೆದ್ದಿದ್ರು, ಇನ್ನೂ ತುಂಬ ಆರ್ಗ್ಯುಮೆಂಟ್ ಇದೆ, ಬ್ಯಾಂಗ್ ಬಿಡಿ ಕಡೆಯಲ್ಲೇ ಇದೆ ಮಿಂಜಿನ್ ಸೋಲು. ಹಾಗೆ ಮುಂದೆ ವಿಗೆ ಇದರಲ್ಲಿಂದ ಏನೂ ಪ್ರಾಬ್ಲಮ್ ಇಲ್ಲ, ಜಸ್ಟ್ ಒಂದು ಮೆಸೇಜ್ ಲೀಕ್ ಆಗಿದೆ ಅಂತ ಬಿಟ್ಟರೆ ಬೇರೆ ಏನು ವಿಗೆ ಪ್ರಾಬ್ಲಮ್ ಇಲ್ಲ. ವಿ ಈಸ್ ನಾವು ಸೇಫ್, ಟೆನ್ಷನ್ ಮಾಡಬೇಡಿ ಬಿಟೆಸಾಮಿ. ಓಕೆ ಬಿಟೆಸಾಮಿ, ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾನು ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ, ಹರೀಶ್ ಅವ್ರ ಸೀಸನ್ 2 ಕನ್ನಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದನ್ನ ಸೆಕೆಂಡ್ ಪಾರ್ಟ್ ಬೇಕಾದರೆ ನೀವು ನಂಗೆ ಮೆಸೇಜ್ ಮಾಡಿ. ಯಾರು ಅದನ್ನ ಕಮೆಂಟ್ ಮಾಡಿಲ್ಲ, ಅದಕ್ಕಾಗಿ ನಾನು ಅದನ್ನ ಕಂಟಿನ್ಯೂ ಮಾಡಿಲ್ಲ. ನೀವು ಕಮೆಂಟ್ ಮಾಡಿದ್ರೆ ನಾನು ಅದನ್ನ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ.